ನಾನು ಯಾಕೆ ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಏನಾಯಿತು ನಮ್ಮ ಟ್ರಿಪ್ಪಲ್ಲಿ, ಅದೆಲ್ಲ ಹೇಳ್ತೀನಿ ನಾನು ನಿಮಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವ್ಲಾಗು ಏನು ಅಂದರೆ ವಿ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್, ರೌಂಡ್ ಟ್ರಿಪ್. ಎಸ್, ಟ್ರಿಪ್ ಹೋಗ್ತಾ ಇದ್ದೀವಿ, ಅದನ್ನು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಎಕ್ಸಾಕ್ಟ್ ನಾವು ನಮ್ಮ ಮನೆ ಬೆಂಗಳೂರಲ್ಲಿದ್ದೀವಿ. ಇಲ್ಲಿಂದ ನಾವು ನಮ್ಮ ಊರಿಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ದೊಡ್ಡಮ್ಮ, ನನ್ನ ತಂಗಿ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಹೋಗೋದು, ಅಂದರೆ ಅಲ್ಲೇ ಬರೋದು, ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು ನಾವು ಜರ್ನಿನ. ಅದಕ್ಕೆ ಓಕೆ, ಈಗ ನಾವು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಬೆಂಗಳೂರು ಬಿಟ್ಟು ಕುಣಿಗಲ್ಗೆ ಹೋಗ್ತೀವಿ. ಓಕೆನಾ? ಮೀಟ್ ಯು ಇನ್ ಕುಣಿಗಲ್. ಬಾಯ್, ಸ್ಟೇ ಟ್ಯೂನ್ಡ್. ಓಕೆ, ನಾವು ನಮ್ಮ ಊರಿಗೆ ಹೊರಟ್ವಿ ಕಾರಲ್ಲಿ. ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ನಾನು ಈ ಚಪ್ಪಲ್ ತೊಗೋಬೇಕಾಗಿತ್ತು, ನಮ್ಮ ದಾಸರಳ್ಳಿಲಿ ಮರ್ತೋಗಿದೆ. ಅದಕ್ಕೋಸ್ಕರ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಈ ಸ್ಲಿಪ್ಪರ್ಸ್ ತೊಗೊಂಡು ವಾಪಸ್ ಊರಿಗೆ ನಾವು ಬಸ್ಸಲ್ಲಿ ಹೋದ್ವಿ. ಆರಾಮ್ಸೆ ಜುಮ್ ಅಂತ ಹೋಗಿದ್ವಿ. ಆದರೂ ನಮ್ಗೆ ಅದಾಗಲ್ವಲ್ಲ, ವಾಪಸ್ ಬಂದು ಬೆಂಗಳೂರಲ್ಲಿ ದಾಸರಳ್ಳಿಲಿ ಈ ಚಪ್ಪಲ್ ತೊಗೊಂಡು, ಐನೋ ಜಾತ್ರೆ ಥರ ಇದೆ ಬಟ್ ಐ ಲೈಕ್ ಡಿಟ್. ಆಮೇಲೆ ತೊಗೊಂಡು ಊರಿಗೆ ಹೋದ್ವಿ. ನಮ್ಮ ಕಾರ್ ಬಂತು. ಅಲ್ಲಿಂದ ನಾವು ಟಿ ಟಿ ಬಂತು ನಮ್ಮದು. ಟಿ ಟಿಗೆಲ್ಲ ಪೂಜೆ ಮಾಡಿ ಸ್ವಲ್ಪ ತೊಳೆದು ಅಲ್ಲಿಂದ ಮೂವ್ ಆನ್ ಆದ್ವಿ. ಅಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ನಾವು ಆರಾಮಾಗಿ ಟ್ರಿಪ್ ಹೋಗಿ ಸೇಫಾಗಿ ಬರೋಂಗೆ ಮಾಡಪ್ಪ ಅಂತ ಪೂಜೆ ಮಾಡಿಸ್ಕೊಂಡು ಮೂವ್ ಆನ್ ಆದ್ವಿ. ಅಲ್ಲಿಂದ ಮೂವ್ ಆನ್ ಆಗ್ತಿದ್ದಂಗೆ ಪಾರ್ಟಿ ಸ್ಟಾರ್ಟ್. ಡಿ ಜೆ ಎಲ್ಲ ಆನ್ ಮಾಡಿಕೊಂಡು ಸ್ವಲ್ಪ ಹಾಡು ಕುಣಿತ ಮಾಡ್ಕೊಂಡು ಹೋದ್ವಿ. ಹಾಡೆಲ್ಲ ಹಾಕ್ಬೋದು, ಕಾಪಿರೈಟ್ಸ್ ಬರುತ್ತೆ, ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಮ್ಮ ಪಾಪುಗಳಂತೂ ಫುಲ್ ಎಂಜಾಯ್ಮೆಂಟಲ್ಲಿ ಹೋದರು. ಟಿ ಟಿ ಅಂತೂ ಸೂಪರಾಗಿತ್ತು, ಮಸ್ತಾಗಿತ್ತು. ಇಂಟೀರಿಯರ್ ಎಲ್ಲ ಡಿ ಜೆ ಸಾಂಗು, ಬೇಸು, ಸಬ್ಬು, ಊಫರು ಎಲ್ಲ ಇತ್ತು. ಲೈಟಿಂಗ್ಸು ಸಕ್ಕತ್ತಾಗಿತ್ತು. ಅಲ್ಲಿಂದ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮುಂದೆ ಬಂದು ಪೆಟ್ರೋಲ್ ಫಿಲ್ ಮಾಡಿಸ್ಕೊಳ್ಳೋಕೆ ಬಂದ್ವಿ. ಸಾರಿ, ಡೀಸೆಲ್ಲು. ನಮ್ಮ ಟಿ ಟಿಗೆ ಡೀಸೆಲ್ ಹಾಕ್ಸ್ಕೊಂಡು. ನಿಮ್ಮ ತಂಗಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾರು ಹೇಳಿ. ಮುಂದೆ ಕಾದ್ ನೋಡಿ ಪ್ಲೀಸ್. ಎಲ್ಲಿ ಹೋಗ್ತಾ ಇದ್ದೀವಿ? ಫಸ್ಟು ಹೊರನಾಡು ಹೋಗ್ತಾ ಇದ್ದೀವಿ. ಆಮೇಲೆ ಡ್ರೈವರ್ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಹೋಗ್ತಾ ಇರೋದೆ. ಓಕೆ, ಸ್ಟೇ ಟ್ಯೂನ್. ನೈಸ್ ಇದೆ. ನಾವಲ್ಲೆಲ್ಲ ಮುಗಿಸ್ಕೊಂಡು ಫಸ್ಟ್ ಟೋಲ್ ಎಂಟ್ರ್ ಆದ್ವಿ. ಹಾಸನ್ ಹೈವೇಲಿ ಬರೋ ಫಸ್ಟ್ ಟೋಲ್ ಇದು. ಟೋಲ್ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಮಸ್ತ್ ಮಜಾ ಮಾಡಿಕೊಂಡು ನಮ್ಮಪ್ಪ ದೊಡ್ಡಪ್ಪ ಎಲ್ಲ ಡ್ಯಾನ್ಸ್ ಮಾಡಿ, ನಮ್ಮಪ್ಪ ಅಲ್ಲ ನಮ್ಮ ದೊಡ್ಡಪ್ಪ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮೊಮ್ಮಕ್ಳ ಜೊತೆಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಶಾಂತಿಗ್ರಾಮ ಹಾಸನಲ್ಲಿ ನಿಲ್ಲಿಸ್ಬಿಟ್ಟು ಟೋಲಲ್ಲಿ ಕಾಫಿ ಕುಡಿದು ಈ ಹಳೆ ನೆನಪು ಬಾಂಬೆ ತಗೊಂಡು ಓಕೆ, ನಾವೀಗ ಹಾಸನ್ ಟೋಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಹಾಸನ್ ಟೋಲಲ್ಲಿ ನಿಲ್ಲಿಸಿದ್ವಿ ಕಾಫಿಗೆ, ಚಿಲ್ಲರೆ ಇಲ್ಲ ಅಂತ ಬಾಂಬೆ ಕೊಟ್ಟರು. ಬಾಂಬೆ ತಗೊಂಡು ನಾವು ನಮ್ಮ ಕಾರ್ ಟಿ ಟಿ ಹತ್ತೋಣ. ನೆಕ್ಸ್ಟ್ ಅಲ್ಲಿಂದ ಕಂಡುಬಿಟ್ರೆ ಮಿಡ್ನೈಟಲ್ಲಿ ಹೊರನಾಡು ರೀಚ್ ಆಗ್ತಿದ್ವಿ. ಅಲ್ಲೆಲ್ಲ ಒಳ್ಳೆ ಫಾಗ್ ಇತ್ತು. ಆಮೇಲೆ ನಾನು ನಿದ್ದೆ ಮಾಡಿದೆ. ನೆಕ್ಸ್ಟ್ ಕಂಡುಬಿಟ್ರೆ ಹೊರನಾಡಲ್ಲಿ ಬೆಳಕಾಗಿದೆ. 6:30 ಅನಿಸುತ್ತೆ, 6:30ಗೆಲ್ಲ ಫಾಗಿಗಿತ್ತು. ಸೌಂಡ್ ಕೇಳಿಸ್ಕೊಳ್ಳಿ, ಪ್ರಶಾಂತವಾಗಿದೆ. ಅಲ್ಲಿಂದ ವ್ಯೂ ನೋಡಿಕೊಂಡು ನಾನು ಬಾದಾಮಿ ಹಾಲು ಕುಡಿತಾ ಇದ್ದೆ. ಒಂಥರ ವ್ಯೂನೇ ಚೆನ್ನಾಗಿತ್ತು. ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಬಟ್ ಬಿಸಿಲು ಬರೋಕ್ಕಿಂತ ಮುಂಚೆ ಅಲ್ವಾ, ಅದಕ್ಕೆ ವ್ಯೂ ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿದ್ವಿ, ಯಾವ ಹೋಟೆಲ್ ರೂಮು ಇರಲಿಲ್ಲ, ಎಲ್ಲ ಫಿಲ್ ಆಗಿತ್ತು. ಸ್ನಾನ ಮಾಡೋಕ್ಕೂ ಒಳ್ಳೆ ಜಾಗ ಇರಲಿಲ್ಲ. ನಾವು ಅದಕ್ಕೆ ಹೊರನಾಡು ನದಿಗೆ ಹೋಗ್ಬಿಟ್ವಿ. ನದಿಯಲ್ಲೇ ಹೋಗಿ ಒಂಚೂರು ಸ್ನಾನ ಮಾಡ್ಕೊಳ್ಳೋಣ ಅಂತ ನದಿಯಲ್ಲೇ ಹೋಗಿ ಆಟ ಆಡಿಕೊಂಡು ಸ್ನಾನನೂ ಮಾಡಿಕೊಂಡು ಬಂದ್ವಿ. ನನಗಂತೂ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜಾಸ್ತಿನೇ ಆಟ ಆಡ್ತೀನಿ. ನೀರು ಸಿಕ್ಬಿಟ್ರೆ ಎದ್ದೇ ಬರಲ್ಲ. ಹಾಗೆ 3 ಸತಿ ಮುಳುಗ್ಬಿಟ್ಟು ಮಜಾ ಮಾಡಿಕೊಂಡು ಬಂದ್ವಿ. ನೋಡಿ, ಅಲ್ಲಿ ನಮ್ಮ ಪಾಪುಗಳು ಕೂತಿದ್ದಾರೆ, ಎಲ್ಲ ಆಟ ಆಡ್ತಾ ಇದ್ದಾರೆ. ನೀರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನೀರಲ್ಲೇ ಆಟ ಆಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ರೆಡಿ ಆಗಿದ್ದೀವಿ. ಟೆಂಪಲ್ ರನ್. ಓಕೆ, ನಾನು ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಟೆಂಪಲ್ ವೈಪ್ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಟೆಂಪಲ್ ಮುಗಿಸ್ಕೊಂಡು ಬಂದು ನಾನು ನಿಮ್ಗೆ ಸಿಗ್ತೀನಿ, ತೋರಿಸ್ತೀನಿ. ಟೆಂಪಲ್ ಒಳಗೂ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಸ್ವಲ್ಪ, ಅಲ್ಲಿವರೆಗೂ ತೋರಿಸ್ತೀನಿ. ಓಕೆ, ಅಲ್ಲಿಂದ ಟೆಂಪಲ್ಗೆ ಬಂದ್ವಿ ಟಿ ಟಿ ಹತ್ಕೊಂಡು. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಟ್ಸ್ ಓಕೆ. ಟೆಂಪಲಲ್ಲಿ ನಾವು ಪೂಜೆ ಮಾಡಿಸ್ತಿದ್ವಿ, ಅದೇ ತುಲಾಭಾರ ಮಾಡಿಸ್ತಾರಲ್ಲ, ಅದನ್ನ ಮಾಡಿಸ್ತಿದ್ವಿ. ನಮ್ಮ ಪಾಪುಗೆ 25 kg ಇದ್ಲು. ಇಲ್ಲಿ ನಾನೆಲ್ಲ ದರ್ಶನ ಮಾಡ್ಕೊಂಬಿಡಿ, ನಮಸ್ಕಾರ ಮಾಡ್ಕೊಳ್ಳಿ. ಕ್ಯೂನೂ ಅಷ್ಟೇ ಇತ್ತು, ಪರವಾಗಿಲ್ಲ. ಬಟ್ ಬೆಳಗ್ಗೆನೇ ಬಂದಿದ್ವಲ್ಲ, ಹಾಗಾಗಿ ನಮ್ಗೆ ಅಷ್ಟು ಕ್ಯೂ ಅನಿಸಿಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು. ಚೆನ್ನಾಗಿದೆ ಪ್ಲೇಸು.
ಆಮೇಲೆ ಅಲ್ಲಿಂದ ನಾವು ಟೆಂಪಲ್ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಸ್ವಲ್ಪ ತಿಂಡಿ ಮಾಡಿದ್ವಿ. 11 ಗಂಟೆಗೆ ಇದ್ದಿದ್ದು ನಮಗೆ ಅದು ಪ್ರೋಗ್ರಾಮು, ಅದು ತುಲಾಭಾರದ್ದು. ಅದಕ್ಕೆ ಅಲ್ಲಿ ಗಂಟ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು ಹೊರನಾಡಲ್ಲಿ. ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದನ್ನು ತೋರಿಸ್ತೀನಿ. ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ನನಗೆ ಇಷ್ಟ ಮಾತಾಡ್ತಾ ಇರೋದು. ನಾವು ಹೊರನಾಡು ಮುಗಿಸಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸ್ಟೇ ಟ್ಯೂನ್. ಅಲ್ಲಿಂದ ನಾವು ಈಚೆ ಬಂದು ಟಿ ಹತ್ತಿ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಶೃಂಗೇರಿಗೆ. ಹೌದು, ಶೃಂಗೇರಿಗೆ. ಇಲ್ಲಿ ಕಳಸ ಟೆಂಪಲ್ ಇದೆ ಅಲ್ಲ, ಅದೇ ಇದು. ನಾವು ಅಲ್ಲೆಲ್ಲೂ ಇಳಿಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ಮಧ್ಯಾಹ್ನ ಆಗೋಗಿತ್ತು. ಹಾಗಾಗಿ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂದ್ಬಿಟ್ಟು ಇದೇ ಕಳಸ ಟೆಂಪಲ್. ಆ ರೂಟಲ್ಲಿ 55 ಸತಿ ಓಡಾಡಿರ್ತೀನಿ ನಾನು, ಬಟ್ ಅಲ್ಲಿ ಒಂದು ದಿವ್ಸಕ್ಕೂ ಹೋಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ದಿವ್ಸಕ್ಕೂ ಹೋಗಿಲ್ಲ. ಬಟ್ ಅದೇ ಕಳಸ ಟೆಂಪಲು. ಅಲ್ಲಿಂದ ಶೆಕೆ ಆಯಿತು ಅಂತ ಜ್ಯೂಸ್ ಕುಡಿದ ಇಳಿದಿದ್ದೀವಿ. ಈಗ ನಾವು ಆನ್ ದ ವೇ ಶೃಂಗೇರಿಗೆ ಹೋಗ್ತಾ ನಿದ್ದೆ ಮಾಡಿಬಿಟ್ಟಿದೆ. ಅಂದರೂ ಆ ಟ್ರಾವೆಲಿಂಗ್ ಜರ್ನಿಯಲ್ಲಿ ಕಬ್ನಾಳ್ ಕುಡಿಯೋಕ್ಕೆ ಬಂದಿದ್ದೀವಿ. ಜ್ಯೂಸ್ ಕುಡಿದು ಮುಂದೆ ಬಂದರೆ ಶೃಂಗೇರಿಗೆ ರೀಚ್ ಆಗಿದ್ದೀವಿ. ಅಲ್ಲಿ ಆಲ್ರೆಡಿ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಾವು ಕಾಲನ್ನು ನೆಲದ ಮೇಲೆ ಇಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಓಡ್ಬಿಟ್ವಿ ಬಿಸಿಲಿದ್ದಕ್ಕೆ. ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು, ಅದಕ್ಕೆ ನಾವು ಅಲ್ಲೇ ಕೈ ಮುಗಿದ್ಬಿಟ್ಟು ಮುಂದೆ ಅಲ್ಲೊಂಚೂರು ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ನದಿ ಇದೆಯಲ್ಲ, ಫಿಶ್ ಪಾಂಡು, ಅಲ್ಲಿ ಹೋದ್ವಿ. ಅಲ್ಲೂ ಮೀನುಗಳಿತ್ತು. ನಾನು ಕೆಳಗೆ ಇಳಿಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ನಾನು ಎಲ್ಲೂ ಇಳಿಲಿಲ್ಲ. ಸ್ಲಿಪ್ಪರ್ ಇಲ್ದಲೆ ಓಡಾಡೋಕ್ಕಾಗಲ್ಲ, ಆದರೂ ಟೆಂಪಲ್ ಸ್ಲಿಪ್ಪರ್ ಇಲ್ದಲೆ ಓಡಾಡಬೇಕು. ಉಡುಪಿ, ಕೃಷ್ಣ ಮತ್ತು ಬೀಚ್. ಓಕೆ, ಜರ್ನಿ ಕಂಟಿನ್ಯೂಸ್. ಲೆಟ್ಸ್ ಮೀಟ್ ದೇರ್. ನೀವೇ ನೋಡಿದ್ರಿ, ನನಗೆ ಬಿಸಿಲಲ್ಲಿ ಇರೋಕ್ಕಾಗಿಲ್ಲ ಆ ಸ್ಯಾರಿಲಿ. ಅದಕ್ಕೆ ಬಂದ ತಕ್ಷಣ ಸ್ಯಾರಿ ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ. ಈಗ ಟುವರ್ಡ್ಸ್ ಉಡುಪಿ ಹೋಗೋಣ ಅಂತ ಬಂದ್ವಿ. ಘಾಟ್ ಸೆಕ್ಷನ್ ಸ್ವಲ್ಪ ಪಾಸ್ ಮಾಡಿಕೊಂಡು ಉಡುಪಿಗೆ ರೀಚ್ ಆದ್ವಿ. ಇಲ್ಲ, ಉಡುಪಿ ಅಲ್ಲ, ಫಸ್ಟ್ ಆಗುಂಬೆ ಸಿಕ್ತು ನಮಗೆ. ಆಗುಂಬೆಯಲ್ಲಿ ಹೋಗಿ ಅಲ್ಲೂ ಇಳಿಲಿಲ್ಲ. ಅಲ್ಲೂ ವ್ಯೂ ಪಾಯಿಂಟ್ನ ನಾವು ಅದೇ ಟಿಟಿಯಲ್ಲೇ ಕೂತ್ಕೊಂಡು ಪಾಸ್ ಮಾಡಿದ್ವಿ. ಬಿಸಿಲಿದ್ದಿದ್ದರಿಂದ ಅಲ್ಲಿ ಇನ್ನೇನು ಸನ್ಸೆಟ್ ಟೈಮ್ಗೆ ಹೋಗಿಲ್ಲ, ಸನ್ರೈಸ್ ಟೈಮ್ಗೆ ಹೋಗಿಲ್ಲ. ಮಟ್ ಮಧ್ಯಾಹ್ನ ಹೋಗಿದ್ದೀವಿ. ಅದಕ್ಕೆ ಯಾವ ವ್ಯೂ ಪಾಯಿಂಟಲ್ಲಿ ವ್ಯೂನೂ ನೋಡಲಿಲ್ಲ. ಇಳಿದ್ಬಿಟ್ಟು ಘಾಟ್ ಸೆಕ್ಷನನ್ನು ಪಾಸ್ ಮಾಡಿಕೊಂಡು ವಾಪಸ್ ಅಲ್ಲಿಂದ ಹೋದರೆ ನಮ್ಮ ಪಪ್ಪಂಗೆ ಫುಲ್ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿದ್ದೋಗಿದ್ರು. ಅಲ್ಲಿಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಅಲ್ಲೇ ನಿಯರ್ ಬೈ ಇದ್ದಿದ್ದು ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಆ್ಯಕ್ಚುಲಿ ಇವಾಗ ಏನಾಯಿತು ಅಂತ ನಾನು ಅಲ್ಲಿ ಹೇಳ್ತೀನಿ, ಯಾವ್ದಾರ ಒಂದು ವೀಡಿಯೋಲಿ ಹೇಳ್ತೀನಿ ನಾನು ಯಾಕೆ ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಏನಾಯಿತು ನಮ್ಮ ಟ್ರಿಪ್ಪಲ್ಲಿ, ಅದೆಲ್ಲ ಹೇಳ್ತೀನಿ ನಾನು ನಿಮಗೆ. ಅಲ್ಲಿ ಏನಾಗಿತ್ತು ಅಂದರೆ ನಮ್ಮ ಪಪ್ಪಂಗೆ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಆಗುತ್ತೆ. ಆದ್ದರಿಂದ ಅವರು ಸ್ವಲ್ಪ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಆಗುಂಬೆ ಬೇರೆ ಫುಲ್ ಘಾಟ್ ಸೆಕ್ಷನ್ನು. ಆಗುಂಬೆಯಿಂದ ಕೆಳಗೆ ಇಳಿತಿದ್ದಂಗೆ ಅಲ್ಲಿ ಸಿಕ್ಕಿದ ಹಾಸ್ಪಿಟ್ಲಿಗೆ ಹೋದ್ವಿ. ಹಿಂಗೆ ಆಯಿತು, ಹಿಂಗೆ ಅಂದ್ವಿ. ಅವ್ರು ಅದಕ್ಕೆ ಸ್ವಲ್ಪ ನಮಗೆ BP ಜಾಸ್ತಿ ಆಗೋ ಥರ ಇಂಜೆಕ್ಷನ್ ಕೊಟ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು. ಹಿಂಗೆ ವಾಮಿಟಿಂಗ್ ಸೆನ್ಸೇಷನ್ ಆದರೆ ಹಿಂಗೆ ತೊಗೊಂಡು ಕುಡೀರಿ ಅಂತ ಅಂದ್ಬಿಟ್ಟು ORS ಜ್ಯೂಸ್ ಎಲ್ಲ ರೆಕಮೆಂಡ್ ಮಾಡಿ ಕಳಿಸಿದ್ರು. ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಕಾಫಿ ತಿಂಡಿ ಬೋಂಡ ತಿನ್ಕೊಂಡು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗೋಣ ಅಂತ ತಣ್ಣೀರಲ್ಲಿ ಮುಖಕ್ಕೆ ಹಾಕ್ಕೊಂಡು ಬಂದೆ. ಸ್ವಲ್ಪ ಬೆಚ್ಚಗಾಯಿತು. ಅಲ್ಲಿಂದ ಮೂವ್ ಆನ್ ಆದರೆ ನಾವು ಉಡುಪಿ ಆನ್ ದ ವೇ ಹೋಗ್ತಾ ಇದ್ದೀವಿ. ಉಡುಪಿಗೆ ರೀಚ್ ಆಗೋ ಅಷ್ಟರಲ್ಲಿ 6 o'clock ಆಗಿತ್ತು, 6:30. ಅಲ್ಲಿಂದ ನಾವು ರೂಮ್ಸ್ ಹುಡ್ಕಕ್ಕೆ ಅಲ್ಲಿ ಇಲ್ಲಿ ಓಡಾಡಿದ್ವಿ. ಅಂತೂ ಫೈನಲಿ ಒಂದು ರೂಮ್ ಸಿಕ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಉಡುಪಿ. ಅಲ್ಲಿಂದ ಬಂದು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಬಾಯ್ ಬಾಯ್.